ದುರಂತಗಳು ನಡೀತಾ ಇರೋದಕ್ಕೆ ಮತ್ತೊಂದು ಕಾರಣ ಇದೆ. ಬೆಂಗಳೂರಿನಲ್ಲಿ ತೆರವು ಕಾರ್ಯಾಚರಣೆ ಸ್ಥಗಿತ ಆಗಿ ಹೋಗ್ಬಿಟ್ಟಿದೆ. ಈಶ್ವರ ನನ್ನ ಕಲಿಗೆ ದೀಪಿ ಹೇಳ್ತಾ ಇದ್ರು, ನೋಡಿ ಮರ ಡೇಂಜರಸ್ ಸ್ಥಿತಿಯಲ್ಲಿದೆ, ಅದರ ರೆಂಬೆ ಕೊಂಬೆಗಳು ರಸ್ತೆ ಮೇಲೆ ಚಾಚಿಕೊಂಡಿದೆ, ಇವತ್ತಲ್ಲ ನಾಳೆ ಅದು ಅಪಾಯ, ಹೀಗಾಗಿ ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಅನೇಕ ಬಾರಿ ಮನವಿ ಮಾಡಿದ್ರು. ಆ ತೆರವು ಮಾಡೋ ಕಾರ್ಯಾಚರಣೆಗೆ ಹೋಗಿಲ್ಲ. ಯಾಕೆ ಅಂದರೆ ಇದೆಲ್ಲ ಕಂಡು ಕಾಣದಂತೆ ಪಾಲಿಕೆ ಕೂತ್ಬಿಟ್ಟಿದ್ಯಾ. ಬಿಬಿಎಂಪಿ ಮತ್ತು ಸರ್ಕಾರದ ನಡೆ ಬಗ್ಗೆನೇ ಇದೀಗ ಅನುಮಾನಗಳು ಹುಟ್ಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಗುತ್ತಿಗೆದಾರರ ಬಿಲ್ ಪಾವತಿಯೇ ಆಗಿಲ್ಲ. ಅಪಾಯಕಾರಿ ಮರ ಹಾಗೆ ಕೊಂಬೆಗಳನ್ನು ತೆರವುಗೊಳಿಸೋ ಕಾರ್ಯ ಆಗಬೇಕು. ಹಿಂಗೆ ಸ್ಥಳೀಯರೇ ಹೋಗಿ ಪದೇ ಮನವಿಯನ್ನ ಮಾಡ್ಕೊಳ್ತಿದ್ರು ಕೂಡ ಯಾಕೆ ತೆರವಾಗಿಲ್ಲ ಅಂದರೆ ತೆರವುಗೊಳಿಸೋ ಕಾರ್ಯಾಚರಣೆ ಮಾಡಬೇಕಾದ ಗುತ್ತಿಗೆಯ ಬಿಲ್ಗಳೇ ಕ್ಲಿಯರ್ ಆಗಿಲ್ವಂತೆ. ಮರಗಳನ್ನು ತೆರವು ಮಾಡೋಕೆ ಅರಣ್ಯ ಘಟಕದಿಂದ ಟೆಂಡರ್ ಕೊಡಲಾಗತ್ತೆ. ಬಿಲ್ ಪಾವತಿ ಆಗದೆ ಇರೋ ಹಿನ್ನೆಲೆಯಲ್ಲಿ ಟೆಂಡರ್ ಪಡೆಯೋಕೆ ಹಿಂದೇಟು ಹಾಕ್ತಿದ್ದಾರೆ ಜನ. ಟೆಂಡರ್ ಪಡೆಯೋಕೆ ಹಿಂದೇಟು ಹಾಕ್ತಿದ್ದಾರೆ ಗುತ್ತಿಗೆದಾರರು. ಬಿಲ್ ಬಾಕಿ ಪಾವತಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗುತ್ತಿಗೆದಾರರು ಪತ್ರದ ಮೇಲೆ ಪತ್ರ ಬರೀತಿದ್ದಾರೆ. ಹಣವೇ ಕೊಡದಲ್ಲೇ ಕಾರ್ಯಾಚರಣೆಗೆ ಇಳಿಯೋದು ಹೇಗೆ? ಕಾರ್ಯಾಚರಣೆಗೆ ಇಳಿದೇ ಹೋದ್ರೆ ಇಂಥ ದುರಂತಗಳು ಸಾಮಾನ್ಯ. ಹೀಗಾಗಿ ಅಧಿಕಾರಿಗಳಿಗೆ ವಾಸ್ತವ ಸ್ಥಿತಿ ಗೊತ್ತಿದೆ. ಜನರೇನೆ ಮನೇಲಿ ಇದ್ದು ಬಿಡಿ ಮಳೆ ಬಂದ್ರೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಸರ್ಕಾರದ ಕೈಯಲ್ಲಿ ದುಡ್ಡಿಲ್ವಂತೆ. ಗುತ್ತಿಗೆದಾರರಿಗೆ ಬಿಲ್ ಕ್ಲಿಯರ್ ಮಾಡಿ ಈ ತೆರವು ಕಾರ್ಯಾಚರಣೆಯನ್ನ ತ್ವರಿತಗತಿಯಲ್ಲಿ ಮಾಡಿಸಿ ಅಂತ ಹೇಳಲಿಕ್ಕೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗ್ತಾ ಇಲ್ಲ, ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದು ಕಡೆ ಬಿಬಿಎಂಪಿ ಇವ್ರದ್ದು ಮತ್ತೆ ಕಮಿಷನ್ ದಂಧೆ ಕೇಳಿ ಬರ್ತಿದೆ. ಒಂದು ಕಡೆ ಗುತ್ತಿಗೆದಾರರು ಒಂದು ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ಒಂದು ಕಡೆ ಡಿಸಿಎಂ ಅವರಿಗೆ ಪತ್ರ ಬರೆದಿದ್ದಾರೆ. ಕಮಿಷನ್ ದಂಧೆ ಕೇಳ್ತಿದ್ರೆ 15% 20% ಅಂತ. ಇಲ್ಲಿಗಂತ ನಾವು ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಕಡೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಜೊತೆಗೆ ಗುತ್ತಿಗೆದಾರ ಶ್ರೀನಿವಾಸ್ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಕಮಿಷನ್ ಆರೋಪ ಎಷ್ಟು ಕೇಳ್ತಿದ್ರೆ, ಯಾರು ಕೇಳ್ತಿದ್ರೆ ಅಂತ? ಸರ್, ತಿಮ್ಮಪ್ಪ 5%, ಅವರು ವಲಯಾಧಿಕಾರಿ ಪೂರ್ವ ವಲಯ, DCF BLG ಸ್ವಾಮಿ 15%, ಆಮೇಲೆ ಆಫೀಸ್ ಖರ್ಚು ಒಂದು 5% ಕೇಳ್ತಾರೆ. ಒಟ್ಟೆಲ್ಲ 30% ಕೇಳ್ತಾರೆ. ಆಮೇಲೆ ಎಸ್ಟಿಮೇಟ್ ಕಾಸ್ಟ್ 10% ಪೂಲ್ ಅಮೌಂಟ್ ಕೊಡಬೇಕು, ವಿಶೇಷ ಆಯುಕ್ತರು ಫೈನಾನ್ಸ್ ಕೊಡಬೇಕು, ಫಾರೆಸ್ಟ್ ಕಮಿಷನರ್ ಕೊಡಬೇಕು ಅಂತೇಳಿ ಒಟ್ಟು 30% ಇದು ಸತ್ಯ ಸರ್. ಮತ್ತು ಎಲ್ಲ ಗುತ್ತಿಗೆದಾರರು ಬೈದು ವಾತಾವರಣದಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ನಾನು ಧೈರ್ಯವಾಗಿ ಬಂದು ಮಾಧ್ಯಮದವ್ರಿಗೆ ನಾನು ಹೇಳ್ಕೊಂಡಿದ್ದೀನಿ, ಕಷ್ಟ ಹಿಂಗಿದೆ, ಸತ್ಯವಾಗಿ ನಡೀತಿದೆ 30%. ಸೊ ಕೊಡ್ಬೇಕಂತ 30% ಯಾರ್ಯಾರಿಗೆ ಹಂಚಿಕೆ ಆಗುತ್ತಂತ ಅವರು ಹಣಕಾಸು ವಿಭಾಗದ ಫೈನಾನ್ಸ್ ಕಮಿಷನರು, ಫಾರೆಸ್ಟ್ ಸ್ಪೆಷಲ್ ಕಮಿಷನರು, ಚೀಫ್ ಕಮಿಷನರ್ವರೆಗೂ ಕೊಡಬೇಕು ಅಂತ ಹೇಳಿದ್ದಾರೆ ಸರ್. ನೀವು ಎಲ್ಲಿ ಯಾವ ವಲಯದಲ್ಲಿ ಕೆಲಸ ಆಗಿದೆ ನಿಮ್ಮದು? ಏನೆಲ್ಲ ಕೆಲಸ ಮಾಡಿದ್ರಂತ? ಸರ್, ನಾನು ಹಾರ್ಟಿಕಲ್ಚರಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾರ್ಟಿಕಲ್ಚರಲ್ಲಿ ಈ ಥರ ದಂಧೆ ಯಾವುದೂ ಇಲ್ಲ. ಅಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಮಾಡ್ತಿದ್ದಾರೆ. ಇದು ಬಿಬಿಎಂಪಿ ಅರಣ್ಯ ಘಟಕದಲ್ಲಿ ಈ ಥರ ವ್ಯವಹಾರ ಕೆಲಸ ಮಾಡಿದ್ರೆ ಯಾವ ವಲಯದಲ್ಲಿ ಕೆಲಸ ಮಾಡಿದ್ರಂತ? ನಾನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ, ಯಲಹಂಕ ವಲಯದಲ್ಲಿ ಸರ್. ಇವತ್ತು ನನ್ನ ಫೈಲು ಇದೆ DCF BLG ಸ್ವಾಮಿ ಕಚೇರಿಯಲ್ಲಿದ್ದೇವೆ. ಮರಗಳೆಲ್ಲ ತೆರವು ಮಾಡಿ, ಮರಗಳು ರಸ್ತೆಗೆ ಬಿದ್ದಂಥ ತುರ್ತು ಸಂದರ್ಭದಲ್ಲಿ, ವಾಹನಗಳು ಅಪಘಾತದಂಥ ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥದ್ದು, ಮತ್ತು ಸಾರ್ವಜನಿಕರ ಮೇಲೆ ಬಿದ್ದು ಸಾವನ್ನಪ್ಪಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಮರಗಳನ್ನು ತೆರವು ಮಾಡಿದ್ದೀವಿ ಸರ್. ಎಷ್ಟು ಖರ್ಚಾಗಿದೆ ನಿಮ್ಮದು? ಸರ್, ಈಗ ಒಂದು 40 ಲಕ್ಷ ಖರ್ಚಾಗಿದೆ ಸರ್. ಈಗ ನಮಗೆ ಇನ್ನೂ 80 ಲಕ್ಷ ಬಾಕಿ ಬರಬೇಕು ಸರ್. ಅದರಲ್ಲಿ 30% ಕೇಳ್ತಿದ್ದಾರೆ. 30% ಕೇಳ್ತಿದ್ದಾರೆ ಸರ್. ಮತ್ತು ಧೈರ್ಯವಾಗಿ ನಾನು ಕಾಂಟ್ರಾಕ್ಟರಲ್ಲಿ ಫೀಲ್ಡಲ್ಲಿ ನಾನೇ ಮುಂದೆ ಬಂದು ಹೇಳ್ತಾ ಇದ್ದೀನಿ ಸರ್. ಡಿಸೆಂಬರ್ ಲೆಟರ್ ಕೊಡಿ. ಡಿಸೆಂಬರ್ ಏನಾದರೂ ಆ್ಯಕ್ಷನ್ಗೆ ಮುಂದಾದ್ರೆ ಏನು ಸರ್? DCM ಆಕ್ಷನ್ ತಗೊಂಡು ತನಿಖೆ ಮಾಡಿ ಅಂತ ತುಷಾರ್ ಗಿರಿನಾಥ್ ಮುಖ್ಯ ಆಗ್ತಿರೋ ಹೇಳಿದ್ರು. ಅವ್ರು ಇದುವರೆಗೂ ಯಾವುದೂ ಕ್ರಮ ತಗೊಂಡಿಲ್ಲ ಸರ್. ಮುಂದಿನ ಹೋರಾಟ ಸರ್? ಮುಂದಿನ ಹೋರಾಟ ನಾವು DK ಶಿವಕುಮಾರ್ ಸಾಹೇಬರು ಭೇಟಿಯಾಗಿ ಮುಂದಿನ ನಿರ್ಧಾರ ತಿಳಿಸ್ತೀನಿ ಸರ್ ತಮಗೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಗುತ್ತಿಗೆದಾರ ಶ್ರೀನಿವಾಸ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ನೇರವಾದ ಆರೋಪವನ್ನ ಗುತ್ತಿಗೆದಾರರು ಮಾಡ್ತಿದ್ದಾರೆ. ನೋಡಿ, ಬಿಲ್ ಕ್ಲಿಯರ್ ಆಗೋದೇ ಇಲ್ಲ. ಬಿಲ್ ಕ್ಲಿಯರ್ ಆಗಬೇಕು ಅಂದರೆ ಸಾಲು ಹಂತವಾಗಿ ನಾವು ಕಮಿಷನ್ ಅನ್ನ ಕೊಡಬೇಕು. 30% ಕಮಿಷನ್ ಅವ್ಯಾಹತವಾಗಿ ಬಿಬಿಎಂಪಿ ಅರಣ್ಯ ಘಟಕದ ಅಡಿಯಲ್ಲೇ ನಡೀತಾ ಇದೆ. ನಮಗೆ ಲಕ್ಷಾಂತರ ರೂಪಾಯಿ ಬಾಕಿ ಇದೆ ಬಿಲ್ಲು. ಇದನ್ನು ಕ್ಲಿಯರ್ ಮಾಡೋಕೆ ಯಾರು ಮುಂದಾಗ್ತಾ ಇಲ್ಲ. DCM ಅವರೆಗೂ ಕೂಡ ಹೋಗ್ಲಿಕ್ಕೂ ನಾವು ಸಿದ್ಧರಿದ್ದೇವೆ ಅನ್ನೋದು ಗುತ್ತಿಗೆದಾರರ ಅಳಲು. ಈ ಗುತ್ತಿಗೆದಾರರು ಪ್ರಮುಖವಾಗಿ ಏನು ಕಾರ್ಯ ಮಾಡ್ತಾರೆ? ಬೆಂಗಳೂರಿನಂಥ ಮಹಾನಗರಿಯಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ರಸ್ತೆ ಗಡ್ಡಲಾಗಿ ಮರ ಬಿದ್ದರೆ ಅದನ್ನು ತೆರವು ಮಾಡೋದು, ಅಪಘಾತಕ್ಕೆ ಕಾರಣವಾದರೆ ಮರಗಳು ಅದನ್ನು ತೆರವು ಮಾಡೋದು. ಇದಕ್ಕೂ ದುಡ್ಡು ಖರ್ಚಾಗುತ್ತೆ ಸ್ವಾಮಿ. ನಾವು ಕೈಯಿಂದ ದುಡ್ಡು ಹಾಕಿ ಎಲ್ಲ ಕೆಲಸವನ್ನು ಮಾಡಿದ್ದೇವೆ. ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತಂದರೆ ಕಮಿಷನ್ ಕೇಳ್ತಿದ್ದಾರೆ ಅಧಿಕಾರಿಗಳು ಅನ್ನೋ ನೇರ ಆರೋಪವನ್ನು ಇದೀಗ ಗುತ್ತಿಗೆದಾರರಾದ ಶ್ರೀನಿವಾಸ್ ಅವ್ರು ಮಾಡ್ತಿದ್ದಾರೆ. ಹಾಗೆ ಅವ್ರು ಬರೆದಿರುವ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಮಿಷನ್ಗಾಗಿ ಅಧಿಕಾರಿಗಳು ಕೈ ಚಾಚ್ತಾ ಇದ್ದಾರೆ. ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ. ಬಿಲ್ ಕ್ಲಿಯರ್ ಆಗದೆ ನಾವು ಮುಂದೆ ಕೆಲಸ ಮಾಡೋದು ಹೇಗೆ ಅನ್ನೋದು ಗುತ್ತಿಗೆದಾರರ ನೇರವಾದ ಪ್ರಶ್ನೆ.
ಇನ್ನು ಗುತ್ತಿಗೆದಾರರಾದ ಶ್ರೀನಿವಾಸ್ ಅವರು ಯಾರ ಮೇಲೆ ದೂರು ಕೊಟ್ಟಿದ್ದಾರೆ, ಅವರೇ ಖುದ್ದು ಬಿಬಿಎಂಪಿಯ DCF BGL ಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮ್ಯಾಮ್. ಈ ಗುತ್ತಿಗೆದಾರರಾದ ಶ್ರೀನಿವಾಸ್ ಅವರು DK ಶಿವಕುಮಾರ್ ಅವರಿಗೆ ಕೊಟ್ಟಿರೋ ಒಂದು ದೂರು, ಅದರ ಪ್ರತಿ ಖುದ್ದು ಶ್ರೀನಿವಾಸ್ ಅವರು ಕೂಡ ಮಾತನಾಡಿದ್ರು. 30% ವರೆಗೂ ಕಮಿಷನ್ ನಡೀತಾ ಇದೆ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಅದು ಏನು ಇಲ್ಲಮ್ಮ, ಏನಾಗಿದೆ, ಅವರು ಬೋಗಸ್ ಬಿಲ್ ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಅವರು ಒಬ್ರು ರೌಡಿ ಶೀಟರ್ ಇದ್ದಾರೆ. ಇವತ್ತು ನಿನ್ನೆ ಎಲ್ಲ ಮರಗಳು ಬಿದ್ದು ತುಂಬಾನೇ ಹಾನಿಯಾಗಿ ನಮ್ಮ ಟೀಮ್ಗಳೆಲ್ಲ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದೆ. ಅವರು ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ಕೆಲಸ ಮಾಡಿದ್ದನ್ನ ಇವ್ರ ಹೆಸರಲ್ಲಿ ಬಿಲ್ ಮಾಡಿಸ್ಕೊಳ್ಳೋದಕ್ಕೆ, ಬೋಗಸ್ ಬಿಲ್ ಮಾಡ್ಲಿಕ್ಕೆ ಒತ್ತಡ ಹೇರ್ತಾ ಇದ್ದಾರೆ. ನಾಳೆ ನನ್ನ ಕಚೇರಿಗೆ ಬಂದ್ರೆ ನಾನು ಎಲ್ಲಾ ದಾಖಲಾತಿಗಳನ್ನ ಕೊಡ್ತೀನಿ. ದಾಖಲಾತಿಗಳನ್ನ ತಾವು ಇಟ್ಕೊಂಡು ನಂತರ ಮಾತಾಡಬಹುದು. ಇವ್ರ ಹೆಸರಲ್ಲಿ ಗುತ್ತಿಗೆ ಇದೆಯಾ ಇಲ್ವಾ ಸರ್? ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ಅವರ ಹೆಸರಲ್ಲಿ ಗುತ್ತಿಗೆ ನೀಡಿದ ಹೌದಾ ಇಲ್ವಾ? ಇವ್ರ ಹೆಸರಲ್ಲಿ ಗುತ್ತಿಗೆ ಇದೆ, ಆದ್ರೆ ಇವ್ರು ಕೆಲಸ ಮಾಡ್ಲಿಲ್ಲ. ಬೇರೆಯವ್ರು ಮಾಡಿರೋ ಕೆಲಸದಲ್ಲಿ ನೀವೇ ಹೇಳಿದಾಗ ಒಬ್ಬ ರೌಡಿ ಶೀಟರ್ಗೂ ಕೂಡ ಗುತ್ತಿಗೆ ಸಿಗುತ್ತೆ BBMP ಅಡಿಯಲ್ಲಿ. BBM ಅವರು ರೌಡಿ ಶೀಟರ್ ಆಗಿರೋದು ಈಗ, ಅವಾಗಲ್ಲ. ಅಂದ್ರೆ ಗುತ್ತಿಗೆ ಕೊಟ್ಟಾಗ ರೌಡಿ ಶೀಟರ್ ಇರ್ಲಿಲ್ಲ, ಗುತ್ತಿಗೆ ಕೊಟ್ಟಾದ್ಮೇಲೆ ರೌಡಿ ಶೀಟರ್ ಆದ್ರು. ಹೌದು. ಓಕೆ, ಸೊ ಇವಾಗ ಕೆಲಸ ಮಾಡೇ ಇಲ್ಲ ಅಂತ ಹೇಳ್ತಿದ್ರಿ. ಅವ್ರು 80 ಲಕ್ಷದವರೆಗೂ ಬಿಲ್ ಬಾಕಿ ಇದೆ, 40 ಲಕ್ಷಕ್ಕಿಂತ ಹೆಚ್ಚಾಗಿ ಕೈಯಿಂದ ಹಣ ಕೆಲಸ ಮಾಡಿಸಿದ್ದೀನಿ ಅನ್ನೋದು ಅವ್ರ ವಾದ. ಹೌದು, ಅದು ಇದೆ ಅಲ್ವಾ, 80 ಲಕ್ಷದ ಬಿಲ್ಲು ಅಂತ ಕೇಳ್ತಾ ಇದಾರಲ್ಲ, ಅದು ಯಾರಿಗೆ ಕೊಟ್ಟಿದ್ದಾರೆ ಬಿಲ್ಲು ಅಂತ ಅವರು ನನಗೆ ಹೇಳಿ. ಆ 80 ಲಕ್ಷದ ಬಿಲ್ ಯಾರಿಗೆ ಕೊಟ್ಟಿದ್ದಾರೆ? ನನ್ನ ಆಫೀಸಲ್ಲಂತೂ ಯಾವುದು ಬಾಕಿ ಇಲ್ಲ. ಅವ್ರು ಕೇಳ್ತಾ ಇರೋದೆಲ್ಲ ಕ್ಲೈಮ್ ಮಾಡ್ತಾ ಇರೋದೆಲ್ಲ ಬೋಗಸ್ ಬಿಲ್ ಇದೆ. ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿದ್ದೀನಿ, ಅಲ್ಲೇನು ಈ ರೀತಿ ಇಲ್ಲ, ಕೇವಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ BBMP ಅಡಿ ಅಲ್ಲಿ ಮಾತ್ರ ಲಂಚ ಅಂತ ಹೇಳಿ ಅವ್ರು ಆರೋಪ ಮಾಡ್ತಿದ್ದಾರೆ. ಏನಿಲ್ಲ, ನಮ್ಮಲ್ಲಿ ಅವ್ರು ಮಾಡಿರೋ ಕೆಲಸದಕ್ಕೆ ಎಲ್ಲದಕ್ಕೂ ಪೇಮೆಂಟ್ ಮಾಡಿದೀವಿ. ಅವ್ರು ಮಾಡದೇ ಇರೋ ಕೆಲಸಕ್ಕೆ ಅವ್ರ ದಾಖಲಾತಿಗಳನ್ನ ಯಾವ್ದಕ್ಕೆ ಸಲ್ಲಿಸಿಲ್ವೋ, ಬೋಗಸ್ ಅಂತ ನಮ್ಗೆ ಯಾವ್ದು ಕಾಣಿಸ್ತಾ ಇದೆಯೋ ಅದಕ್ಕೆ ಪೇಮೆಂಟ್ ಆಗಿಲ್ಲ. ಈಗ DK ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರಲ್ಲ, ನಿಮ್ಮ ಮುಂದಿನ ನಡೆ ಏನು ಅಂತ? ನಾನು ಈಗ ನಮ್ಮ ಚೀಫ್ ಕಮಿಷನರ್ ಅವ್ರಿಗೆ ನಾನು ಪರ್ಮಿಷನ್ ಕೇಳಿದ್ದೀನಿ ಪೊಲೀಸರಿಗೆ ದೂರು ಕೊಡ್ಲಿಕ್ಕೆ. ಇವರು ಈ ತರ ಕಳ್ಳು ಬಿಲ್ ಮಾಡ್ಲಿಕ್ಕೆ, ಬೋಗಸ್ ಬಿಲ್ ಮಾಡ್ಲಿಕ್ಕೆ ನನಗೆ ಒತ್ತಡ ಏರ್ತಾ ಇದ್ದಾರೆ. ಇವ್ರ ಮೇಲೆ ಪೊಲೀಸ್ನಲ್ಲಿಗೆ ದೂರು ಕೊಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ನಾನು ಪತ್ರ ಬರ್ತಿದ್ದೀನಿ. ಬಂದಿದ ತಕ್ಷಣ ನಾನು ಪೊಲೀಸ್ನವ್ರಿಗೆ ಇವ್ರ ವಿರುದ್ಧ ದೂರು ಕೊಡ್ತೀನಿ. ಒಂದು, ಮತ್ತೆ ಇವ್ರು ಮಾಡಿರೋ ಎಲ್ಲಾ ಕೆಲಸಗಳು ಏನು ಬಿಲ್ಗಳು ಕೇಳ್ತಾ ಇದಾರಲ್ಲ, ಬೋಗಸ್ ಬಿಲ್ಗಳು, ಇವನ್ನ ನಾನು ಮಾನ್ಯ ಕಮಿಷನರ್ ಮುಂದೆನೆ ಇಡ್ತೀನಿ. ಆಗ ಗೊತ್ತಾಗುತ್ತೆ ಎಲ್ಲ ಯಾವ್ದು ಸತ್ಯ ಇಲ್ಲ ಅಂತ. ರೈಟ್. ಧನ್ಯವಾದ ಸ್ವಾಮಿ ಅವರೇ, ನಮ್ಮಲ್ಲಿ ಸುಮಾರು ಧನ್ಯವಾದ ಸ್ವಾಮಿ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ದುರಂತಗಳು ನಡೀತಾ ಇರೋದಕ್ಕೆ ಮತ್ತೊಂದು ಕಾರಣ ಇದೆ. ಬೆಂಗಳೂರಿನಲ್ಲಿ ತೆರವು ಕಾರ್ಯಾಚರಣೆ ಸ್ಥಗಿತ ಆಗಿ ಹೋಗ್ಬಿಟ್ಟಿದೆ. ಈಶ್ವರ ನನ್ನ ಕಲಿಗೆ DP ಹೇಳ್ತಾ ಇದ್ರು, ನೋಡಿ ಮರ ಡೇಂಜರಸ್ ಸ್ಥಿತಿಯಲ್ಲಿದೆ, ಅದರ ರೆಂಬೆ ಕೊಂಬೆಗಳು ರಸ್ತೆ ಮೇಲೆ ಚಾಚಿಕೊಂಡಿದೆ, ಇವತ್ತಲ್ಲ ನಾಳೆ ಅದು ಅಪಾಯ, ಹೀಗಾಗಿ ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಅನೇಕ ಬಾರಿ ಮನವಿ ಮಾಡಿದ್ರು. ಆ ತೆರವು ಮಾಡೋ ಕಾರ್ಯಾಚರಣೆಗೆ ಹೋಗಿಲ್ಲ. ಯಾಕೆ ಅಂದರೆ ಇದೆಲ್ಲ ಕಂಡು ಕಾಣದಂತೆ ಪಾಲಿಕೆ ಕೂತ್ಬಿಟ್ಟಿದ್ಯಾ? BBMP ಮತ್ತು ಸರ್ಕಾರದ ನಡೆ ಬಗ್ಗೆನೇ ಇದೀಗ ಅನುಮಾನಗಳು ಹುಟ್ಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಗುತ್ತಿಗೆದಾರರ ಬಿಲ್ ಪಾವತಿಯೇ ಆಗಿಲ್ಲ. ಅಪಾಯಕಾರಿ ಮರ ಹಾಗೆ ಕೊಂಬೆಗಳನ್ನು ತೆರವುಗೊಳಿಸೋ ಕಾರ್ಯ ಆಗಬೇಕು. ಹಿಂಗೆ ಸ್ಥಳೀಯರೇ ಹೋಗಿ ಪದೇ ಮನವಿಯನ್ನ ಮಾಡ್ಕೊಳ್ತಿದ್ರು ಕೂಡ ಯಾಕೆ ತೆರವಾಗಿಲ್ಲ ಅಂದರೆ, ತೆರವುಗೊಳಿಸೋ ಕಾರ್ಯಾಚರಣೆ ಮಾಡಬೇಕಾದ ಗುತ್ತಿಗೆಯ ಬಿಲ್ಗಳೇ ಕ್ಲಿಯರ್ ಆಗಿಲ್ವಂತೆ. ಮರಗಳನ್ನು ತೆರವು ಮಾಡೋಕೆ ಅರಣ್ಯ ಘಟಕದಿಂದ ಟೆಂಡರ್ ಕೊಡಲಾಗತ್ತೆ. ಬಿಲ್ ಪಾವತಿ ಆಗದೆ ಇರೋ ಹಿನ್ನೆಲೆಯಲ್ಲಿ ಟೆಂಡರ್ ಪಡೆಯೋಕೆ ಹಿಂದೇಟು ಹಾಕ್ತಿದ್ದಾರೆ ಜನ. ಟೆಂಡರ್ ಪಡೆಯೋಕೆ ಹಿಂದೇಟು ಹಾಕ್ತಿದ್ದಾರೆ ಗುತ್ತಿಗೆದಾರ.